ಇದನ್ನು ಯಾರು ಮಾಡಬೇಕು ಅನ್ನತಕ್ಕಂಥದ್ದು ಪುತ್ರ ಅಂದರೆ ಮಗ ಅಂಥೇಳಿ, ಮಗ ಪುನ್ನಾಮೋ ನರಕಾತ್ರಾಯತಿ ಇತಿ ಪುತ್ರ ಅನ್ನತಕ್ಕಂಥದ್ದು. ಅಂದರೆ ಪುತ್ರನ ಕರ್ತವ್ಯ ಆಗಿರುತ್ತೆ. ಗಂಡು ಮಕ್ಕಳು ಮಾಡಬೇಕೋ ಹೆಣ್ಣು ಮಕ್ಕಳು ಮಾಡಬೇಕು ಅನ್ನೋದು ಆಮೇಲೆ ನೋಡೋಣ. ಆದರೆ ಈ ಮಹಾಲಯ ಪಕ್ಷವನ್ನು ಯಾರು ಮಾಡಬೇಕು? ಮಗನು ಮಾಡಬೇಕಾ? ಕುಟುಂಬಕ್ಕೆ ಹಿರಿಯರಾಗಿರ್ತಕ್ಕಂತಹ ಚಿಕ್ಕಪ್ಪ ದೊಡ್ಡಪ್ಪ ನೀರು ಮಾಡಬೇಕಾ? ಅಥವಾ ಬೇರೆ ಗಂಡು ಮಕ್ಕಳು ಇಲ್ಲದೇ ಇದ್ದರೂ ಯಾರು ಮಾಡಬೇಕು? ಎಲ್ಲ ಪ್ರಶ್ನೆಗಳು ಬರುತ್ತೆ. ಪ್ರಮುಖವಾಗಿ ಪ್ರಥಮವಾಗಿ ಮಾಡತಕ್ಕಂಥದ್ದು ಮಗನ ಕರ್ತವ್ಯ, ಗಂಡ ಮಗನ ಕರ್ತವ್ಯ. ಪ್ರತಿಯೊಂದು ಯಾವುದೇ ಜಾತಿ ಆಗಲಿ, ಯಾವುದೇ ಮತ ಆದರೂ ಕೂಡ ಅದರಲ್ಲಿ ಮಗನ ಕರ್ತವ್ಯ ಏನು ಅಂತಂದರೆ ತಂದೆ ತಾಯಿಗಳ ಋಣವನ್ನು ತೀರಿಸ್ತಕ್ಕಂಥದ್ದು. ಮಾತೃದೇವೋಭವ ಪಿತೃದೇವೋಭವ ಅಂಥೇಳಿ ಉಪನಿಷತ್ತಿನಲ್ಲಿ ಹೇಳ್ತಾರೆ. ತಂದೆ ತಾಯಿಗಳನ್ನು ಮೊದಲು ನಾವು ದೇವರೆಂದು ಭಾವಿಸಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳತಕ್ಕಂಥದ್ದು ಮಗನ ಕರ್ತವ್ಯ ಅಂತಾನೆ. ಮಗ ಹೇಗಿರಬೇಕು? ಕೇವಲ ಮಗನಾಗಿ ಹುಟ್ಟಿದರೆ ಮಗ ಅಂತ ಹೇಳಿ ಕರೆಸಿಕೊಳ್ಳಲ್ಲ. ಅವನು ಪುತ್ರತ್ವ ಬರಬೇಕಾದರೆ ಈ ಎಲ್ಲ ಔರ್ಧ್ವಕ ಕ್ರಿಯಾವಿಧಿಗಳು ಆಯಾ ಸಮಯದಲ್ಲಿ ಮಾಡತಕ್ಕಂತಹ ಪಿತೃಕಾರ್ಯವನ್ನು ಮಾಡಿದಾಗ ಮಾತ್ರ ಮಗನಿಗೆ ಪುತ್ರತ್ವ ಬರುತ್ತೆ. ಪುನ್ನಾಮೋ ನರಕಾತ್ರಾಯತಿ ಇತಿ ಪುತ್ರ. ಪುತ್ರ ಅನ್ನತಕ್ಕಂತಹ ಒಂದು ಪದಕ್ಕೆ ಡೆಫಿನೇಷನ್ ಏನು ಅಂದರೆ ನರಕದಿಂದ ಪಾರು ಮಾಡತಕ್ಕಂಥವನು ಅಂಥೇಳಿ. ಅಂದರೆ ಹೆತ್ತಿರತಕ್ಕಂತಹ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿರತಕ್ಕಂತಹ ತಂದೆ ತಾಯಿಯರನ್ನು ನಾವು ಕೇವಲ ಜೀವತ್ವಯಾಗಿರಬೇಕು ಅಂತಲೂ ಕೂಡ ಹೇಳ್ತಾರೆ. ಇವೆಲ್ಲ ಪಿತೃ ಕಾರ್ಯಗಳಲ್ಲಿ ಬರೆದ ಮಗನಾಗಿರ್ತಕ್ಕಂಥದ್ದು ಹೇಗಿರಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೇವಲ ಆಸ್ತಿಗೋಸ್ಕರ ಆಸ್ತಿ ಇದೆ, ಆಸ್ತಿ ಇಲ್ಲ ಅನ್ನತಕ್ಕಂತಹ ಲೌಕಿಕ ವಿಚಾರಗಳನ್ನು ಇಟ್ಟುಕೊಂಡು ತಂದೆ ತಾಯಿಯನ್ನು ನೋಡಿಕೊಳ್ಳತಕ್ಕಂಥದ್ದಲ್ಲ ಅವನ ಕರ್ತವ್ಯ. ಆ ಕರ್ತವ್ಯವನ್ನು ಪರಿಪಾಲನೆಯನ್ನು ಮಾಡಿದಾಗ ಮಾತ್ರ ಅವನಿಗೆ ಎಲ್ಲ ಐಶ್ವರ್ಯ ಸಂಪತ್ತು ಆರೋಗ್ಯ ಎಲ್ಲವೂ ಕೂಡ ಸಿಗಲಿಕ್ಕೆ ಸಾಧ್ಯ.